ಹೈ ಫ್ರೆಂಡ್ಸ್, ಇವತ್ತು ನಿಮಗೆ ಈ ಸ್ವತ್ತು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಈ ಸ್ವತ್ತು ಖಾತೆಗಳಲ್ಲಿ ಹೆಸರು ಬದಲಾವಣೆಗೆ ₹1000 ಶುಲ್ಕವನ್ನು ಜನಸಾಮಾನ್ಯರಿಗೆ ಕರ್ನಾಟಕ ಸರ್ಕಾರವು ಹೊರಿಸಿದೆ. ಫ್ರೆಂಡ್ಸ್, ಈ ಖಾತಾ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಿದೆ. ಆದರೆ ಕರ್ನಾಟಕ ಸರ್ಕಾರವು ಈ ಸ್ವತ್ತುಗಳಲ್ಲಿ ಹೆಸರುಗಳ ಬದಲಾವಣೆಗಾಗಿ ₹1000 ಹೆಚ್ಚುವರಿ ಶುಲ್ಕವನ್ನು ಹೊರಿಸಿದೆ. ಇದರಿಂದ ಜನಸಾಮಾನ್ಯರಿಗೆ ತುಂಬ ಹೊರೆಯಾಗಲಿದೆ ಫ್ರೆಂಡ್ಸ್. ಏಕೆಂದರೆ ಈ ಸ್ವತ್ತು ಖಾತೆಗಳಲ್ಲಿ ಹೆಸರು ಬದಲಾವಣೆಗೆ ₹1000 ಶುಲ್ಕ ಸಾಮಾನ್ಯ ಜನರಿಗೆ ಮತ್ತಷ್ಟು ಹೊರೆ. ಇದು ನಮ್ಮ ಕರ್ನಾಟಕ ಸರ್ಕಾರವು ಮಾಡಿರುವಂತಹ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ. ಅದರಿಂದ ಬಡ ಬಗ್ಗರಿಗೆ, ಜನಸಾಮಾನ್ಯರಿಗೆ ಹೊರೆಯಾಗಲಿದೆ ಫ್ರೆಂಡ್ಸ್. ಆದಷ್ಟು ಬೇಗ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಖಾತೆ ಬಿಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅಂದರೆ, ಗ್ರಾಮ ಪಂಚಾಯಿತಿಗಳ ರೆವಿನ್ಯೂ ಸೈಟ್ಗಳಿಗೆ ಯಾವ ಡಾಕ್ಯುಮೆಂಟ್ಗಳು ಬೇಕು ಅಂದರೆ, ಸೇಲ್ ಡೀಡ್ ಪೇಪರ್ ಅಂದರೆ ನಿಮಗೆ ರಿಜಿಸ್ಟರ್ ಆಗಿರುವಂಥ ಪೇಪರ್, ಎರಡನೇದು ಆಧಾರ್ ಕಾರ್ಡ್, ಮೂರನೇದು GPS ಫೋಟೋ, ನಾಲ್ಕನೇದು EC ಅಪ್ಡೇಟು. ನಿಮ್ಗೆ ಯಾವ ರಿಜಿಸ್ಟರ್ ಆಗಿತ್ತೋ ಆವಾಗಿಂದ ಇದುವರೆಗೂ EC ಬೇಕು, ಮತ್ತು 2 ಫೋಟೋ ಮತ್ತು ಸೈಟಿನ ಫೋಟೋ. ಇಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಶೀಘ್ರದಲ್ಲೇ ಗ್ರಾಮ ಪಂಚಾಯಿತಿಗಳಿಗೆ ಈ ಖಾತಾ ಮತ್ತು ಬಿ ಖಾತಾ ಬಿಡ್ತಾರೆ. ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನಾನು ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಆದಷ್ಟು ಬೇಗ ಈ ಖಾತಾ ಮತ್ತು ಬಿ ಖಾತಾಗೆ ಅಪ್ಡೇಟು ಬರ್ತಾಯಿದೆ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಳ್ಳಿ. ECಗಳನ್ನ ಅಪ್ಲೈ ಮಾಡಿ. EC 1 ವಾರ ಆಗುತ್ತೆ ಬರೋಕ್ಕೆ. ಮತ್ತು GPS ಫೋಟೋ ರೆಡಿ ಮಾಡಿಕೊಳ್ಳಿ ಫ್ರೆಂಡ್ಸ್. ಸ್ಟೇಟೆಡ್ ಪೇಪರ್ ಜೆರಾಕ್ಸು. ಇಷ್ಟು ಪೇಪರ್ಗಳನ್ನ ನೀವು ರೆಡಿ ಮಾಡಿಕೊಂಡು ಖಾತೆ ಪುಟ್ಟಕ್ಕೆ ಖಾತೆ ಮಾಡಿಸ್ಕೊಂಡು ನಿಮ್ಮ ಸೈಟ್ಗಳನ್ನ ಭದ್ರ ಮಾಡ್ಕೊಳ್ಳಿ. ಏಕೆಂದರೆ ರೆವಿನ್ಯೂ ಸೈಟ್ಗಳಿಗೆ ಮೋಸ ಆಗ್ತಾಯಿದೆ. ಖಾತೆ ಇದ್ದರೆ ಮೋಸ ಆಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ದಯವಿಟ್ಟು ಬಡ ಬಗ್ಗರುಗಳು ಇವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ಖಾತೆ ಮಾಡಿಸ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಆಗೋಕ್ಕೆ ಸಹಕರಿಸಿ. ಹೀಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್.